ನಮಸ್ತೆ. ನವೆಂಬರ್ 11ನೇ ತಾರೀಕು ಬರ್ತಾ ಇದೆ. ಸೊ ಏನ್ ಸ್ಪೆಷಲ್ ಇವತ್ತು ಅಂತ ಹೇಳಿದ್ರೆ, ಅಫ್ಕೋರ್ಸ್ 11ನೇ ತಿಂಗಳು 11ನೇ ತಾರೀಕು, ಹಾಗೆ 11 ಗಂಟೆಗೆ ನೀವು ನಿಮ್ಮ ವಿಶ್ ನ ಬರ್ಕೋಬಹುದು. ಎಷ್ಟು ವಿಶ್ ನ ಬರ್ಕೋಬೇಕು? 11 ವಿಶ್ ನ ಬರ್ಕೋಬೇಕು. ನೀವು ಮುಂಚೆನೆ 11 ವಿಶ್ ಗಳನ್ನ ನೋಟ್ ಮಾಡ್ಕೊಂಡು ಪ್ರಯಾರಿಟಿ ಪ್ರಕಾರ ನೋಟ್ ಮಾಡಿ. ನಿಮ್ಗೆ ಯಾವ್ದು ಫಸ್ಟ್ ಇಂಪಾರ್ಟೆಂಟ್ ಇದೆ ನಿಮ್ ಲೈಫ್ ಅಲ್ಲಿ, ಅದರಿಂದ ನೀವು 11 ವಿಶ್ ನ ನೋಟ್ ಮಾಡ್ಕೊಂಡು ಮೊದಲೇ ಇಟ್ಕೊಳ್ಳಿ. ಒಂದು ವೈಟ್ ಶೀಟ್ ಅಲ್ಲಿ ಗ್ರೀನ್ ಪೆನ್ ಅಲ್ಲಿ ನೀವು 11 ವಿಶ್ ನ ಬರ್ಕೋಬೇಕು. ಬರ್ಕೊಂಡು ಇಟ್ಕೊಂಡು ಕರೆಕ್ಟ್ ಆಗಿ 11ನೇ ತಾರೀಕು 11ನೇ ತಿಂಗಳು ಅಂದ್ರೆ ಇದೇ ತಿಂಗಳು ನವೆಂಬರ್ ಅಲ್ಲಿ 11 ಗಂಟೆ ಕರೆಕ್ಟ್ ಆಗಿ ಅಲಾರಾಮ್ ಇಟ್ಕೊಳ್ಳಿ. ಬೆಳಗ್ಗೆ ಅಥವಾ ರಾತ್ರಿ ಯಾವಾಗಾದ್ರೂ ಓಕೆ, ಅಥವಾ 2 ಟೈಮ್ ಮಾಡಿದ್ರು ಓಕೆ. ಆ ಟೈಮ್ ಅಲ್ಲಿ ನೀವು ಜಸ್ಟ್ ನೀವು ಬರ್ಕೊಂಡಿರುವಂತಹ ಪೇಜ್ ನ ಓಪನ್ ಮಾಡ್ತೀರಾ, ಆ ಶೀಟ್ ನ ಓಪನ್ ಮಾಡಿ ಆ 11 ಲಿಸ್ಟ್ ನ ಓದ್ತೀರಾ. ಓದ್ಬಿಟ್ಟು ಇದೆಲ್ಲವೂ ಕೂಡ ದೈವಿ ಕೃಪೆಯಿಂದ, ಯೂನಿವರ್ಸ್ ನ ಬ್ಲೆಸ್ಸಿಂಗ್ಸ್ ಇಂದ ಇದೆಲ್ಲವೂ ನನಗೆ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗ್ರಾಟಿಟ್ಯೂಡ್ ನ ಹೇಳ್ತೀರಾ. ಆ ಶೀಟ್ ನ ನಿಮ್ ಜೊತೆಲೆ ಇಟ್ಕೋತೀರಾ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಈ ತಿಂಗಳು ಮುಗಿಯೋ ತನಕನೂ ಕೂಡ ನೀವು 11 ಗಂಟೆ 11 ನಿಮಿಷಕ್ಕೆ ಅಲಾರಾಮ್ ನ ಸೆಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಅವ್ರ ರಾತ್ರಿ ಅಥವಾ 2 ಟೈಮ್ ಆದ್ರೂ ಓಕೆ. ಆ ಟೈಮ್ ಅಲ್ಲಿ ಶೀಟ್ ನ ಓಪನ್ ಮಾಡಿ 11 ವಿಶ್ ನ ಓದಿ, ಇದು ಆಲ್ರೆಡಿ ನಡೆದಿದೆ ಯೂನಿವರ್ಸ್ ನ ಬ್ಲೆಸ್ಸಿಂಗ್ಸ್ ಇಂದ ಅಂತ ವಿಶ್ ಮಾಡ್ಕೊಳ್ಳಿ. ಮತ್ತೆ ಆ ಶೀಟ್ ನ ನಿಮ್ ಜೊತೆಗೆ ನಿಮ್ಮ ಪರ್ಸ್ ಅಲ್ಲೋ ನೀವು ಎಲ್ಲಿ ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ಈ ತಿಂಗಳು ಮುಗಿದ ಮೇಲೆ ಅಂದ್ರೆ ಈ ನವೆಂಬರ್ ತಿಂಗಳು ಮುಗಿಯೋ ಎಂಡ್ ದಿನದಲ್ಲಿ ಅದನ್ನ ನೀವು ಬರ್ನ್ ಮಾಡ್ಬಿಟ್ಟು ಗಾಳಿಗೆ ಉಫ್ ಅಂತ ಬ್ಲೋ ಮಾಡ್ಬಿಡಿ, ಅಥವಾ ನೀರಿಗೆ ಅದನ್ನ ಹಾಕ್ಬಿಟ್ಟು, ಅಂದ್ರೆ ನೀವು ಬರ್ನ್ ಮಾಡಿರುವಂತಹ ಬೂದಿನ ನೀರಿಗೂ ಹಾಕ್ಬಿಟ್ಟು ಗಿಡಕ್ಕೂ ಚೆಲ್ಬಹುದು, ಅಥವಾ ಭೂಮಿ ಒಳಗಡೆ ನೀವು ಊತಿ ಕೂಡ ಹಾಕ್ಬಹುದು ಯಾವ್ದಾದ್ರು ಒಂದು ಗಿಡದ ಹತ್ರ. ಅದು ಕಂಪ್ಲೀಟ್ಲಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿದ್ದೀನಿ ಅನ್ನೋ ಭಾವನೆಯಲ್ಲಿ ಗ್ರಾಟಿಟ್ಯೂಡ್ ಇಂದ ಮಾಡಿ. ಸೊ ಯಾವ್ದು ಡೌಟ್ ಇಲ್ಲ ಅನ್ಕೊಳ್ತೀನಿ. ಒಂದು ವೈಟ್ ಶೀಟ್ ಗ್ರೀನ್ ಪೆನ್ ಅಲ್ಲಿ 11 ವಿಶ್ ನ ಬರೀತೀರಾ. 11 ಗಂಟೆ 11 ನಿಮಿಷ ಬೆಳಗ್ಗೆ ಅಥವಾ ರಾತ್ರಿ ಯಾವಾಗಾದ್ರೂ ಸರಿ. ಆ ಶೀಟ್ ಮುಂಚೆನೆ ನೀವು ಬರ್ಕೋಬಹುದು, ಅವಾಗ್ಲೇ ಬರಿಬೇಕಂತೇನಿಲ್ಲ. ನೀವು ಬರ್ದಿರೋ ಅಂತದನ್ನ ಇಟ್ಕೊಳ್ತೀರಾ, ಅದೆಲ್ಲವೂ ಓದ್ತೀರಾ. ಓದ್ಬಿಟ್ಟು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇಂದ ಆಗಿದೆ ಅಂತ ಫೀಲ್ ಮಾಡ್ತೀರಾ. 11ನೇ ತಾರೀಕು ಮಾಡ್ತೀರಾ. ಅದಾದ ಮೇಲೆ ಈ ತಿಂಗಳು ಮುಗಿಯೋ ತನಕನೂ ಕೂಡ ಸೇಮ್ 11 ಗಂಟೆ 11 ನಿಮಿಷಕ್ಕೆ ರಿಪೀಟೆಡ್ಲಿ ಈ ವಿಶ್ ನ ಹೇಳ್ಕೊಳ್ತಾ ಇರ್ತೀರಾ. ಸಿಂಪಲ್. ಇದನ್ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿ. ಯಾರು ನಂಬ್ತೀರಾ ಅವ್ರು ಮಾಡಿ, ಯಾರು ನಂಬಿಕೆ ಇಲ್ಲ ಅವ್ರು ಮಾಡಕ್ ಹೋಗ್ಬೇಡಿ, ಬಿಕಾಸ್ ಅದು ವರ್ಕ್ ಆಗಲ್ಲ. ನಿಮ್ಗೆ ಯಾರಾದ್ರೂ ಇದನ್ನ ನಂಬೋರಿದ್ದಾರೆ, ಅವ್ರಿಗೂ ಇದು ವರ್ಕ್ ಆಗ್ಲಿ ಅನ್ನೋ ಆಸೆ ಕನಸು ನಿಮಗೂ ಇದ್ರೆ, ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಮನಸ್ಸು ನಿಮಗಿದ್ರೆ ಇನ್ನೊಬ್ರಿಗೂ ಇದನ್ನ ಶೇರ್ ಮಾಡಿ. ಸೊ ನೀವು ಬರ್ದಿರೋ ಎಲ್ಲಾ ವಿಷಯ ಕೂಡ ಫುಲ್ಫಿಲ್ ಆಗ್ಲಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ತೀನಿ. ಹಾಗೆ ನೀವು ಬರೆಯೋ ವಿಷ್ ಅಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಮಾತ್ರ ಬರಿಬೇಕು, ಒಳ್ಳೇದನ್ನ ಮಾತ್ರ ಬರಿಬೇಕು, ಪಾಸಿಟಿವ್ ಪದಗಳನ್ನ ಹಾಕಿ ಬರಿಬೇಕು. ಇನ್ನೊಬ್ಬರಿಗೆ ಹಾನಿ ಮಾಡುವಂತ ಯಾವ ಸೆಂಟೆನ್ಸ್ ಕೂಡ ಅದರಲ್ಲಿ ಇರಬಾರದು. ಓಕೆ, ಸೊ ಇಷ್ಟು ಹೇಳ್ತಾ ನೀವು ಬರ್ದಿರೋ ಎಲ್ಲಾ ವಿಶ್ ಫುಲ್ಫಿಲ್ ಆಗ್ಲಿ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಈಗಲೇ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇರೋದಕ್ಕೆ.